ತ್ರೇತಾಯುಗದಲ್ಲಿ ಧರ್ಮವನ್ನು ಸ್ಥಾಪಿಸಲು ಭೂಮಿಗೆ ಅವತರಿಸಿದ ಪರಮಪುರುಷ ಶ್ರೀರಾಮದ ಅಸುರ ಶಕ್ತಿಗಳನ್ನು ಸಂಹರಿಸಿ ಧರ್ಮರಾಜ್ಯವನ್ನು ಸ್ಥಾಪಿಸಿದ ಮರ್ಯಾದಾ ಪುರುಷೋತ್ತಮ ರಾಮ. ಆತನ ಭೂಮಿಯ ಅವತಾರದ ಅಂತಿಮ ಕ್ಷಣ ಹೇಗಿತ್ತು? ರಾಮನು ದೇಹತ್ಯಾಗ ಮಾಡಿದ ಕ್ಷಣಪಾಡ್ ಹೇಗೆ ನಡೆದಿತು? ಇದು ಭಕ್ತಿಯೂ ಭಾವವೂ ತ್ಯಾಗವೂ ಮಿಳಿತವಾದ ಮಹಾಕಾವ್ಯಮಯ ಅಧ್ಯಾಯ. ಲಂಕಾ ವಿಜಯದ ನಂತರ ಅಯೋಧ್ಯೆಯಲ್ಲಿ ಧರ್ಮರಾಜ್ಯ ನೆಲೆಸಿತ್ತು. ಶ್ರೀರಾಮನು ನ್ಯಾಯ, ನೀತಿ, ಪ್ರೀತಿಯಿಂದ ರಾಜ್ಯವನ್ನು ಆಳುತ್ತಿದ್ದನು. ಆದರೆ ಪ್ರತಿಯೊಂದು ಅವತಾರಕ್ಕೂ ಒಂದು ಗುರಿ ಇರುತ್ತದೆ. ಆ ಗುರಿ ಮುಗಿದ ಮೇಲೆ ನಾವು ದೇವರು ಭೂಮಿಯಿಂದ ನಿರ್ಗಮಿಸಬೇಕಾಗುತ್ತದೆ. ಶ್ರೀರಾಮನ ದೇಹತ್ಯಾಗ ಮಾಡುವ ಸಮಯ ಸಮೀಪಿಸುತ್ತಿದ್ದಂತೆ ಭೂಲೋಕದಲ್ಲಿ ರಾಮನ ಅವತಾರದ ಕಾರ್ಯ ಸಂಪೂರ್ಣಗೊಂಡಿದ್ದನ್ನು ಅರಿತ ಮಹಾದೇವ, ಶಿವ ಮತ್ತು ಬ್ರಹ್ಮದೇವರು ಯಮಧರ್ಮರಾಜನನ್ನು ಬಳಿ, ಶ್ರೀರಾಮನು ಭೂಮಿಯಲ್ಲಿ ಮಾಡಿದ ಕಾರ್ಯ ಸಂಪೂರ್ಣವಾಗಿದೆ, ನೀನು ಈಗ ಶ್ರೀರಾಮನ ಬಳಿಗೆ ತೆರಳುವ ಸಮಯ ಬಂದಿದೆ. ಆ ನಂತರ ಯಮಧರ್ಮರಾಜನು ಶ್ರೀರಾಮನ ಬಳಿಗೆ ಬಂದನು. ಆದರೆ ಯಮನು ಎಷ್ಟೇ ಪ್ರಯತ್ನಿಸಿದರೂ ಅವನ ಪಾಶವು ರಾಮನನ್ನು ಸ್ಪರ್ಶಿಸಲು ಸಾಧ್ಯವಾಗುತ್ತಿರಲಿಲ್ಲ. ಯಾಕೆಂದರೆ ಭಕ್ತಶ್ರೇಷ್ಠ ಹನುಮಂತನು ಸದಾ ಶ್ರೀರಾಮನಿಗೆ ಕಾವಲಾಗಿ ನಿಂತಿದ್ದನು. ಈ ಘಟನೆಗಳ ನಂತರ ಒಂದು ರಾತ್ರಿ ಮಹಾದೇವ ಶಿವನು ಶ್ರೀರಾಮನ ಕನಸಿನಲ್ಲಿ ಪ್ರತ್ಯಕ್ಷನಾದನು. ರಾಮ, ನಿನ್ನ ಅವತಾರ ಅಂತ್ಯಗೊಳ್ಳುವ ಸಮಯ ಸಮೀಪಿಸಿದೆ. ಯಮಧರ್ಮರಾಜನು ನಿನ್ನ ರಾಜ್ಯದ ಹೊರಗೆ ನಿಂತು ಕಾಯುತ್ತಿದ್ದಾನೆ. ಆದರೆ ಹನುಮಂತನು ಸದಾ ನಿನ್ನ ಪ್ರಾಣಕ್ಕೆ ಕಾವಲಾಗಿ ನಿಂತಿರುವುದರಿಂದ ಯಮನು ನಿನ್ನ ಬಳಿಗೆ ಬರುವುದಕ್ಕೂ ಸಾಧ್ಯವಾಗುತ್ತಿಲ್ಲ. ಶಿವನ ಈ ಮಾತುಗಳನ್ನು ಕೇಳಿದಾಗ ಶ್ರೀರಾಮನಿಗೆ ಎಲ್ಲವೂ ಸ್ಪಷ್ಟವಾಗಿ ಅರ್ಥವಾಯಿತು. ನಾನು ಹನುಮಂತನ ಕಣ್ಣಿಗೆ ಕಾಣದೆ ದೇಹತ್ಯಾಗ ಮಾಡುವುದು ಹೇಗೆ ಎಂದು ರಾಮನು ಯೋಚನೆ ಮಾಡಲು ಆರಂಭಿಸಿದನು. ಆಗ ರಾಮನು ಒಂದು ಉಪಾಯ ಯೋಚಿಸಿದನು. ತಕ್ಷಣ ಸೀತಾಮಾತೆ ನೀಡಿದ್ದ ತನ್ನ ಅಮೂಲ್ಯ ಉಂಗುರವನ್ನು ತೆಗೆದು ಅರಮನೆಯ ನೆಲದಲ್ಲಿದ್ದ ಒಂದು ಸಣ್ಣ ರಂಧ್ರದೊಳಗೆ ಹಾಕಿಬಿಟ್ಟನು. ದಯವಿಟ್ಟು ನೀನು ಹೋಗಿ ಅದನ್ನು ತಕ್ಕೊಂಬರುವೆಯಾ? ಪ್ರಭು, ಇಷ್ಟೇನಾ ಕಾರ್ಯ? ನೀವು ಆಜ್ಞೆ ಕೊಟ್ರೆ ಸಾಕು, ನಾನು 2 ನಿಮಿಷದಲ್ಲೇ ಉಂಗುರವನ್ನು ತಕ್ಕೊಂಬರ್ತೇನೆ. ಹೀಗೆ ಹೇಳಿ ಹನುಮಂತನು ತನ್ನ ದಿವ್ಯಶಕ್ತಿಯಿಂದ ದೇಹವನ್ನು ಅತ್ಯಂತ ಚಿಕ್ಕದಾಗಿಸಿಕೊಂಡು ಆ ರಂಧ್ರದೊಳಗೆ ಪ್ರವೇಶಿಸಿದನು. ಹನುಮಂತನು ಆ ರಂಧ್ರದೊಳಗೆ ಪ್ರವೇಶಿಸಿದ ಮೇಲೆ ಅದು ನಿಧಾನವಾಗಿ ಅವನನ್ನು ಆಳವಾದ ದಾರಿಯ ಮೂಲಕ ಕರೆದೊಯ್ಯಿತು. ಹೋಗುತ್ತಾ ಆ ದಾರಿ ಅವನನ್ನು ನೇರವಾಗಿ ಪಾತಾಳ ಲೋಕಕ್ಕೆ ತಲುಪಿಸಿತು. ಅಲ್ಲಿ ಪಾತಾಳ ಲೋಕದಲ್ಲಿ ನಾಗರಾಜನು ವಾಸಿಸುತ್ತಿದ್ದನು. ಹನುಮಂತನು ನಾಗರಾಜನ ಎದುರು ನಿಂದು ಕೇಳಿದನು, ನನ್ನ ಪ್ರಭು ಶ್ರೀರಾಮನ ಉಂಗುರವು ಒಂದು ರಂಧ್ರದಲ್ಲಿ ಬಿದ್ದು ಈ ಪಾತಾಳ ಲೋಕಕ್ಕೆ ಬಂದುಬಿಟ್ಟಿದೆ. ಆ ಉಂಗುರ ಎಲ್ಲಿದೆ ಎಂಬುದು ನಿನಗೆ ಗೊತ್ತಿದೆಯೇ? ಹೌದು ಹನುಮಂತ, ಆ ಉಂಗುರ ಎಲ್ಲಿದೆ ಎಂಬುದು ನನಗೆ ತಿಳಿದಿದೆ. ಹೀಗೆ ಹೇಳಿದ ನಾಗರಾಜನು ಹನುಮಂತನನ್ನ ಒಂದು ದೊಡ್ಡ ಗುಹೆಯ ಕಡೆಗೆ ಕರೆದುಕೊಂಡು ಹೋದನು. ಅಲ್ಲಿ ಒಂದಲ್ಲ ಎರಡಲ್ಲ, ಲಕ್ಷಾಂತರ ಕೋಟ್ಯಾಂತರ ಉಂಗುರಗಳು ರಾಶಿಯಾಗಿ ಬಿದ್ದಿದ್ದವು. ಮತ್ತೆ ಆಶ್ಚರ್ಯಕರ ಸಂಗತಿ ಏನೆಂದರೆ ಆ ಎಲ್ಲ ಉಂಗುರಗಳು ಪೂರ್ತಿಯಾಗಿ ಒಂದೇ ರೀತಿಯಾಗಿದ್ದವು. ಪ್ರತಿ ಉಂಗುರವೂ ಶ್ರೀರಾಮನ ಉಂಗುರದಂತೆಯೇ ಕಾಣುತ್ತಿತ್ತು. ಅತ್ತ ಅಯೋಧ್ಯೆಯಲ್ಲಿ ಯಮರಾಜನು ಶ್ರೀರಾಮನ ಬಳಿ ಹನುಮಂತನು ಇಲ್ಲ ಎಂದು ಯೋಚಿಸಿ ಭಿಕ್ಷುಕನ ವೇಷದಲ್ಲಿ ಅಯೋಧ್ಯೆಗೆ ಆಗಮಿಸಿದನು. ಅವನು ಶ್ರೀರಾಮನೊಂದಿಗೆ ಏಕಾಂತವಾಗಿ ಮಾತನಾಡಬೇಕೆಂದು ಕೇಳಿದನು. ಆದರೆ ಕಾಲಪುರುಷನು ಒಂದು ಷರತ್ತು ವಿಧಿಸಿದ್ದನು. ಈ ಮಾತುಕತೆ ನಡೆಯುವಾಗ ಯಾರೂ ಒಳಗೆ ಪ್ರವೇಶಿಸಬಾರದು. ಪ್ರವೇಶಿಸಿದ್ರೆ ಅವನು ಪ್ರಾಣತ್ಯಾಗ ಮಾಡಬೇಕಾಗುತ್ತದೆ. ಕಾಲಪುರುಷನ ಮಾತುಗಳನ್ನು ಶ್ರವಣಿಸಿದ ಶ್ರೀರಾಮನು ತಕ್ಷಣ ಲಕ್ಷ್ಮಣನನ್ನು ಕರೆಸಿದನು. ಲಕ್ಷ್ಮಣ, ನಾನು ಕಾಲಪುರುಷನೊಂದಿಗೆ ಅತ್ಯಂತ ಮಹತ್ವದ ವಿಷಯದ ಕುರಿತು ಏಕಾಂತವಾಗಿ ಮಾತನಾಡಬೇಕಾಗಿದೆ. ಆ ಮಾತುಕತೆ ಮುಗಿಯುವವರೆಗೂ ಯಾರನ್ನೂ ಒಳಗೆ ಪ್ರವೇಶಿಸಲು ಬಿಡಬಾರದು. ಯಾರೇ ಆಗಿರ್ಲಿ, ಯಾರನ್ನೂ ಒಳಗೆ ಬಿಡಬೇಡ. ಶ್ರೀರಾಮ, ನಿನ್ನ ಸಮಯ ಈಗ ಮುಗಿದಿದೆ. ನೀನು ಮಾಡಬೇಕಾದ ಎಲ್ಲಾ ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀಯಾ. ಧರ್ಮವನ್ನು ಸ್ಥಾಪಿಸಿದ್ದೀಯಾ, ಅಧರ್ಮವನ್ನು ಸಂಹರಿಸಿದ್ದೀಯಾ. ಈ ಅವತಾರದ ಉದ್ದೇಶ ಸಂಪೂರ್ಣವಾಗಿದೆ. ಆದುದರಿಂದ ಈಗ ನೀನು ದೇಹತ್ಯಾಗ ಮಾಡಬೇಕಾದ ಸಮಯ ಬಂದಿದೆ. ಆಗ ದುರ್ವಾಸ ಮುನಿಗಳು ಅಯೋಧ್ಯೆಗೆ ಬಂದರು. ಆದರೆ ಲಕ್ಷ್ಮಣನು ಪ್ರಾಣಪಣದಿಂದ ರಾಮನ ರಕ್ಷಣೆ ಮಾಡುತ್ತಿದ್ದುದರಿಂದ ಅವರನ್ನ ಒಳಗೆ ಹೋಗಲು ಬಿಡಲಿಲ್ಲ. ನಾನು ಒಳಗೆ ಹೋಗಲು ಬಿಡದಿದ್ದರೆ ನಾನು ರಾಮನನ್ನು ಶಾಪಗ್ರಸ್ತನಾಗಿ ಮಾಡುತ್ತೇನೆ. ಆಗ ಲಕ್ಷ್ಮಣನು ಗಾಬರಿಗೊಂಡನು. ದುರ್ವಾಸ ಮುನಿಗಳ ಶಾಪವನ್ನು ಕಂಡು ಲಕ್ಷ್ಮಣನು ತನ್ನ ಅಣ್ಣನಿಗೆ ಶಾಪ ಕೊಡುವುದನ್ನು ಸಾಹಿಸಿಕೊಳ್ಳದೆ ಅವನೇ ಧೈರ್ಯದಿಂದ ಒಳಗಡೆ ಹೋಗಿ ದುರ್ವಾಸ ಮುನಿಗಳ ಬಂದಿದ್ದಾರೆ ಎಂದನು. ಆದರೆ ರಾಮನು ಈ ವಿಷಯವನ್ನು ಗಮನಿಸಿದನು ಮತ್ತು ಆತಂಕಗೊಂಡನು. ಅಯ್ಯೋ ಲಕ್ಷ್ಮಣ, ನೀನ್ ಏನ್ ಮಾಡಿದೀಯೋ ನನಗೆ ತಿಳಿದಿಲ್ಲವಾ? ಒಳಗೆ ಪ್ರವೇಶಿಸಬಾರ್ದೆಂದು ನಿನಗೆ ತಿಳಿದೇ ಹೋಗಿದೆಯೇ? ಈಗ ನಾನು ನಿನಗೆ ಶಾಪ ಕೊಡಬೇಕೆ? ನೋವು ಮತ್ತು ಗೊಂದಲದಿಂದ ರಾಮನು ತನ್ನ ಗುರು ವಸಿಷ್ಠ ಮುನಿಯನ್ನ ಕೇಳಿದ್ರು. ರಾಮ, ನಿನ್ನ ಬಳಿ ಯಾವಾಗ್ಲೂ ಲಕ್ಷ್ಮಣನಿದ್ದಾನೆ. ಅವನಿಂದ ದೂರವಾದರೆ ಅವನಿಗೆ ಮರಣ ಸಮಾನ. ಆದ್ದರಿಂದ ಲಕ್ಷ್ಮಣನನ್ನು ರಾಜ್ಯದಿಂದ ಬಹಿಷ್ಕಾರ ಮಾಡುವ ಅಗತ್ಯವಿಲ್ಲ. ಆಗ ಲಕ್ಷ್ಮಣನು ನಿನ್ನಿಂದ ದೂರವಾಗಿರುವುದಕ್ಕಿಂತ ಸತ್ತು ಹೋಗುವುದು ಉತ್ತಮ. ಆದ್ದರಿಂದ ನಾನು ಸರಯು ನದಿಯಲ್ಲಿ ಜಲಸಮಾಧಿ ಸ್ವೀಕರಿಸುತ್ತೇನೆ. ಅವನೊಂದಿಗೆ ಅವನ ಪತ್ನಿ ಸಹ ಜಲಸಮಾಧಿಯಾಗಿ ಹೋದರು. ಅವನ ದೇಹತ್ಯಾಗವನ್ನು ಕಂಡ ರಾಮನು ನೋವಿನಿಂದ ಕುಗ್ಗಿ ಹೀಗೆ ಹೇಳಿದರು, ಲಕ್ಷ್ಮಣನೇ ಇಲ್ಲದೆ ನಾನು ಏನು? ನಾನು ಕೂಡ ಜಲಸಮಾಧಿಯಾಗಬೇಕು.
ಆಗ ಹನುಮಂತನು ಪಾತಾಳ ಲೋಕದಲ್ಲಿ ತಾನು ಹುಡುಕುತ್ತಿರುವ ಉಂಗುರಗಳನ್ನು ನೋಡುತ್ತಿದ್ದನು. ಅವನು ನೋಡಿ ಆಶ್ಚರ್ಯಚಕಿತನಾದನು. ಅಷ್ಟಕ್ಕೂ ನಾಗರಾಜನು ಹನುಮಂತನನ್ನು ನೋಡಿ ಹೇಳಿದನು, ಹನುಮಂತ, ಈ ಎಲ್ಲವೂ ಶ್ರೀರಾಮನ ಉಂಗುರಗಳೇ. ನಿನ್ನ ಪ್ರಭು ರಾಮನು ನಿನಗೆ ತಿಳಿಸದೆ ಪ್ರಾಣತ್ಯಾಗ ಮಾಡ್ತಿದ್ದಾನೆ. ಹನುಮಂತನು ಆ ಮಾತುಗಳನ್ನು ಕೇಳಿ ತಕ್ಷಣ ನಿರ್ಧಾರ ಕೈಗೊಂಡನು. ಇಂದು ನನ್ನ ಪ್ರಭು ರಾಮನು ನನ್ನನ್ನು ಬಿಟ್ಟು ಹೋಗ್ತಿದ್ದಾನೆ, ಇದನ್ನು ಹೇಗಾದರೂ ತಡೆಯಲೇಬೇಕು. ಹನುಮಂತನು ತಕ್ಷಣ ಒಂದು ಉಂಗುರವನ್ನು ಹಿಡಿಕೊಂಡು ವೇಗವಾಗಿ ಅಯೋಧ್ಯೆಗೆ ಓಡೋಡಿ ಬಂದನು. ಆಯ್ತು, ಅಲ್ಲಿ ಹನುಮಂತನು ಹುಡುಕಿದ್ರೆ ರಾಮನು ಎಲ್ಲಿಯೂ ಕಾಣಲಿಲ್ಲ. ಆಗ ಹನುಮಂತನು ರಾಮನು ಸರಯು ನದಿಯಲ್ಲಿ ಜಲಸಮಾಧಿ ಸ್ವೀಕರಿಸುತ್ತಿದ್ದನ್ನು ನೋಡಿದನು. ಆಗ ಹನುಮಂತನ ಕಣ್ಣೀರಿನ ಆಕ್ರಂದನ ಮುಗಿಲು ಮುಟ್ಟಿತು. ಓ ನನ್ನ ಪ್ರಭು, ನಾನು ತಪ್ಪು ಮಾಡಿದೆ ರೇಗ. 1 ನಿಮಿಷದಲ್ಲಿ ಬರ್ತೇನೆ ಎಂದು ಹೂಗಿ ಸಮಯವನ್ನು ವ್ಯರ್ಥ ಮಾಡಿದೆ. ಆಗ ಹನುಮಂತನ ಕಣ್ಣೀರಿನ ಆಕ್ರಂದನ ಮುಗಿಲು ಮುಟ್ಟಿತು. ಆ ಕ್ಷಣದಲ್ಲಿಲ್ಲ ಆಕಾಶದಲ್ಲಿ ದಿವ್ಯ ಪ್ರಕಾಶ ಹರಡಿತು. ಸರಯು ನದಿಯ ಮೇಲೆ ಶ್ರೀರಾಮನು ತನ್ನ ಮೂಲ ಸ್ವರೂಪವಾದ ಮಹಾವಿಷ್ಣುವಿನ ರೂಪದಲ್ಲಿ ಪ್ರತ್ಯಕ್ಷನಾದನು. ಪ್ರಭು, ನನ್ನನ್ನು ನಿಮ್ಮ ಜೊತೆಯೇ ಕರ್ಕೊಂಡು ಹೋಗಿ. ನೀವಿಲ್ಲದೆ ನಾನು ಭೂಮಿಯಲ್ಲಿ ಇರಲಾರೆದ. ನಿಮ್ಮಿಂದ ದೂರವಿದ್ದು ಬದುಕಲು ನನಗೆ ಶಕ್ತಿ ಇಲ್ಲ. ನೀನು ಮಹಾನ್ ಭಕ್ತನು, ನೀನು ಚಿರಂಜೀವಿಯಾಗಿರುತ್ತಿ. ಧರ್ಮ ಇರುವವರೆಗೆ, ರಾಮನ ನಾಮ ಇರುವವರೆಗೆಯೂ ನೀನು ಈ ಭೂಮಿಯಲ್ಲಿ ನೆಲೆಸಿರುವೆ. ಹೀಗೆ ಹನುಮಂತನು ಪ್ರಭುವಿನ ಆಜ್ಞೆಯಂತೆ ಚಿರಂಜೀವಿಯಾಗಿ ಭೂಲೋಕದಲ್ಲೇ ಉಳಿದನು. ಹೀಗೆ ಧರ್ಮವನ್ನು ಸ್ಥಾಪಿಸಲು ಭೂಮಿಗೆ ಬಂದ ರಾಮಾವತಾರ ಸಂಪೂರ್ಣಗೊಂಡು ಶ್ರೀರಾಮನು ವೈಕುಂಠಕ್ಕೆ ಮರಳಿ ತನ್ನ ದಿವ್ಯಲೋಕವನ್ನು ಸೇರಿದನು. ಶ್ರೀರಾಮ ದೇಹತ್ಯಾಗ ಮಾಡಿದರೂ ರಾಮನ ಧರ್ಮ ಶಾಶ್ವತ. ಈ ಪೌರಾಣಿಕ ಕಥೆ ನಿಮಗೆ ಇಷ್ಟವಾದರೆ ಮತ್ತು ಇಂತಹ ಮತ್ತಷ್ಟು ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.